ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಹಸೀಲ್ದಾರರ ಕಚೇರಿಯಲ್ಲಿ ನಡೆದಂತಹ ಅಕ್ರಮ ಸಕ್ರಮ ಸಭೆಯಲ್ಲಿ ಶಿಗ್ಗಾವಿ ಶಾಸಕ ಯಾಸಿರ್ ಖಾನ್ ಪಠಾಣ್ ಅಕ್ರಮವಾಗಿ ಅರಣ್ಯ ಭೂಮಿ ಸಾಗುವಳಿ ಮಾಡುವವರಿಗೆ ಕಾನೂನು ಪಾಠವನ್ನ ಹೇಳಿದ್ದಾರೆ. ಈಗಾಗಲೇ 20 ರಿಂದ 30 ವರ್ಷಗಳಿಂದ ನಿರಂತರವಾಗಿ ಸಾಗುವಳಿ ಮಾಡಿಕೊಂಡು ಬಂದಿರುವವರಿಗೆ ಮಾತ್ರ ಜಮೀನು ನೀಡಲಾಗುವುದು. ಇತ್ತೀಚೆಗೆ ಜೆಸಿಬಿ ಮೂಲಕ ಅರಣ್ಯದಲ್ಲಿ ಹೊಸದಾಗಿ ಸಾಗುವಳಿ ಮಾಡಿದವರಿಗೆ ಭೂಮಿ ಸಿಗೋದಿಲ್ಲ. ಹೆಚ್ಚಿನ ಜಮೀನಿನಲ್ಲಿ ಸಾಗುವಳಿ ಮಾಡದೆ ಹೋದ್ರೆ ಅರಣ್ಯ ಇಲಾಖೆಗೆ ಹಿಂದಿರುಗಿಸಬೇಕು ಅಂತ ಎಚ್ಚರಿಸಿದ್ರು. 10 ರಿಂದ 20 ಎಕರೆ ಸಾಗುವಳಿ ಮಾಡಿದ್ರು ಕೂಡ ನಿಯಮಾನುಸಾರ ಕೇವಲ 4 ಎಕರೆ 38 ಗುಂಟೆ ಮಾತ್ರ ಮಂಜೂರು ಮಾಡಲಾಗುತ್ತೆ ಅಂತ ಸ್ಪಷ್ಟನೆ ನೀಡಿದ್ದಾರೆ. ನೀವೇನಾದ್ರೂ ಅತಿ ಹೆಚ್ಚು ಜಮೀನು ಧಾಡಿಸಿ ಮೇಲೆ ಹೊಡೆದಿದ್ರೆ ದಯವಿಟ್ಟು ಬಿಟ್ಕೊಟ್ರು. ಹಿಂದೆ ನೀವು ವರ್ಷಾಂತರ ಗಟ್ಟಲೆ ಏನ್ ಮಾಡ್ಕೊಂಡ್ ಬಂದಿರಲ್ಲ. ಆಮೇಲೆ ಒಬ್ಬರದು ಯಾರಿಗಾರ ಜಮೀನ್ ಆಗ್ಬೇಕಂದ್ರೆ ಅವ್ರ ಹೆಸರ ಮೇಲೆ ಜಮೀನ್ ಇರ್ಬಾರ್ದು. ಒಂದೇ ಕಂಡೀಷನ್. ಎರಡನೇ ಕಂಡೀಷನ್, ಯಾವುದೇ ಕಾರಣಕ್ಕೂ ನೀವು 10 ಎಕರೆ 20 ಎಕರೆ ಹೊಡೆದ್ರೆ ಕೊಡಾಕ್ ಬರೋಲ್ಲ. ಮ್ಯಾಕ್ಸಿಮಮ್ 2 ಹೆಕ್ಟರ್, 4 ಎಕರೆ 38 ಗುಂಟೆಗೆ ಹೆಚ್ಚು ಕೊಡಾಕ್ ಬರೋದಿಲ್ಲ. ನೀವೇನು ಎಷ್ಟು ಬೇಕಾದಷ್ಟು ಹೊಡ್ಕೊಂಡ್ರು ನಾನು ನಿಮ್ಗೆ ಹೇಳಕ್ 10 ಎಕರೆ ಹೊಡೆದಿದ್ರೆ ಅವ್ರು ಬಂದು ಕಡಿಮೆ ಮಾಡ್ತಾರ. ಆಮೇಲೆ ನೀವು 1 ವರ್ಷ 2 ವರ್ಷದ ಇತ್ತಿತ್ತಲಾಗ ಹೊಡ್ಕೊಂಡಿದ್ರೆ ಇದ್ರ ಆ ಜಮೀನ್ ಕೊಡಾಕ್ ಆಗೋದಿಲ್ಲ. 20 ವರ್ಷ 30 ವರ್ಷ ಯಾರು ಉಳುಮೆ ಮಾಡಿದಾರಲ್ಲ ಅವ್ರಿಗೆ ಅಷ್ಟೇ ಕೊಡಾಕ್ ಬರ್ತೈತಿ. ನಿನ್ನೆ ಮೊನ್ನೆ ಹೋಗಿ ದಾಡ್ಸಿ ಮೇಲೆ ಜೆಸಿಬಿ ತಗೊಂಡು ನೀವೆಲ್ಲ ಜಮೀನ್ ಹೊಡೆದ್ರೆ ಅದಕ್ಕೆ ಗೌರ್ಮೆಂಟ್ ನಾನು ಮತ್ತೆ ಎಮ್ ಎಲ್ ಎ ಏನ್ ಮಾಡಕ್ ಬರೋದಿಲ್ಲಪ್ಪ. ಎಂಡ್ ಆಫ್ ದ ಡೇ ಅಧಿಕಾರಿಗಳು ನಮ್ಗೆ ಒಪ್ಪಬೇಕದನ್ನ. ಈಗ ಇಲ್ಲ ಅದಾವ್ 4097 ಫೈಲ್ ಅದಾವ, 97 ಇಷ್ಟು ಫೈಲ್ ಅದಾವ. ಅಷ್ಟು ರಿಜೆಕ್ಟ್ ಮಾಡ್ರ. ಅದನ್ನ ಜೀವಂತ ಮಾಡ್ತೇನೆ ನಾನು. ನಮ್ಗೆ ಬಡವ್ರು ಜಮೀನ್ ಕೊಡ್ಬೇಕಂತ ಇದ್ದೀನಿ. ಆದ್ರೆ ನೀವು ಉಪಯೋಗ ಮಾಡಿದ್ರೆ ಕೊಡೋದು ಕಷ್ಟ ಆಗ್ತೈತಿ. ಅದಕ್ಕಾಗಿ ಮೊನ್ನೆ ಜಂಗಲ್ ಹೊಡೆದಿದ್ದ ನಿಜಾದಲ್ಲಿ ಯಾಕೆ ಕುಡಿಬೇಕು? ಅಲ್ಲಪ್ಪ, ನೀವು ಜಂಗಲ್ ಹೊಡ್ಯಾಕತ್ ಬಿಟ್ರೆ ನಾವೇನು ಉತ್ತರ ಕೊಡ್ಬೇಕು ಜನರಿಗೆ? ಈಗ ಊರಿಗೆ ಗೋಮಾಳ ಬೇಕು, ಊರಿಗೆ ಸ್ಮಶಾನ ಬೇಕು. ಒಬ್ಬರು ಸ್ಮಶಾನ ಹೊಡೆದಾರ, ಮೊನ್ನೆ ಬಂದು ಹಣ ತಗೊಂಡು ಬಂದು ಇಲ್ಲಿ ಇಟ್ಟಾರ. ಈ ಹಿಂದಿನವ್ರು ಯಾರು ತಲೆ ಕೆಡ್ಸ್ಕೊಂತಿದ್ರು, ನಾವು ತಲೆ ಕೆಡ್ಸ್ಕೊಳಕತ್ತೀವಿ ಅಂತ ಹೇಳಿದ್ಮೇಲೆ ಅದೊಂದು ಬಗೆಹರಿಬೇಕಲ್ಲ ಅದನ್ನ. ಅದಕ್ಕಾಗಿ ಎಲ್ಲರೂ ಕೂಡಿ ಆನ್ಲೈನ್ ಮೇಲೆ ಅರ್ಜಿ ಹಾಕಲಿ ಮಟ್ಟ ನಂದು MLA ಕೆಲಸ ಹಾಕೋರು ಏನಿಲ್ಲ. ಅರ್ಜಿ ಹಾಕಿದ ಮೇಲೆ ನಮ್ದು ಅಕ್ರಮ ಸಕ್ರಮ ಕಮಿಟಿ ಮೆಂಬರ್ಗಳು, ನಮ್ದು ತಹಸೀಲ್ದಾರ್ ಅವ್ರ ಕೆಲಸ. ಅದ್ ಯಾವಾಗ ಅರ್ಜಿ ಹಾಕ್ತೀವಿ, ಅರ್ಜಿ ಹಾಕುವಂತ ಅವಕಾಶ ಬಂದಾಗ ನಿಮ್ಗೆ ಹೇಳ್ತೀವಿ, ಅರ್ಜಿ ಹಾಕೋರಿ ಮುಂದಿನ ಮೀಟಿಂಗ್ ತಗೊಂತೀವಿ. ಈಗ 14 ಅರ್ಜಿ 14 ಮಂದಿ ಅಷ್ಟೇ ನೀವು ಆನ್ಲೈನ್ ಆಗಿರಿ. 14 ಮಂದಿ ನಿರ್ಣಯ ಮಾಡಕ್ ನನ್ನ ಕಡೆ ಅಧಿಕಾರ ಐತಿ. ಬಟ್ ಬಾಕಿದವ್ರದ್ದು ನಿಮ್ದು ಯಾರ್ದು ಕೂಡ ನಿರ್ಣಯ ಮಾಡಕ್ ಅಧಿಕಾರ ನನ್ನ ಕೈ ಇಲ್ಲ. ಆಗ್ಬೋದಾ? ಸರ್ಕಾರಿ ಜಮೀನನ್ನು ಹೊಡೆದಿರಿ, ಅಷ್ಟು ಮಂದಿನೂ ಕೂಡ ನೀವು ಆನ್ಲೈನ್ ಅರ್ಜಿ ಹಾಕ್ಬೇಕು. ಆನ್ಲೈನ್ ಅರ್ಜಿ 1 ತಿಂಗಳಿಗೆ ಓಪನ್ ಆಗ್ತಿತ್ತು, 2 ತಿಂಗಳಿಗೆ ಓಪನ್ ಆಗ್ತಿತ್ತು ಗೊತ್ತಿಲ್ಲ. ಪ್ರಯತ್ನ ಮಾಡಿ ಓಪನ್ ಮಾಡಿಸ್ತೇವೆ. ಅದು ಮಾನ್ಯ ಮಂತ್ರಿಗಳಿಗೆ ಮಾತಾಡಿ ಓಪನ್ ಮಾಡಿಸ್ತೇವೆ. ಮಾತಾಡಿದ್ಮೇಲೆ ನೀವು ಅರ್ಜಿ ಹಾಕಿದ್ಮೇಲೆ ನೆಕ್ಸ್ಟ್ ಮೀಟಿಂಗ್ ನಾವು ಮಾಡ್ಬೋದು. ಶಿಗ್ಗಾವಿಯಲ್ಲಿ ಅಕ್ರಮ ಸಕ್ರಮ ಅಡಿಯಲ್ಲಿ ಸಾಗುವಳಿ ಮಾಡಿದ 4097 ಅರ್ಜಿಗಳು ಈಗಾಗಲೇ ತಿರಸ್ಕೃತವಾಗಿದ್ದು, ಈಗ ಈ ಹಿಂದೆ ಅಧಿಕಾರದಲ್ಲಿದ್ದವರೇ ಅದನ್ನ ರಿಜೆಕ್ಟ್ ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ. ಒಟ್ಟು ಅರ್ಜಿದಾರರಲ್ಲಿ ಕೇವಲ 41 ಜನರು ಮಾತ್ರ ಅರ್ಹರಾಗಿದ್ದು, ಸರ್ಕಾರ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋಕೆ ಅವಕಾಶವನ್ನ ನೀಡಿದ್ರು ಕೂಡ ಈಗ ತಾಲೂಕಿನಲ್ಲಿ ಕೇವಲ 14 ಜನರು ಮಾತ್ರ ಅರ್ಜಿಯನ್ನ ಹಾಕಿದ್ದಾರೆ. ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಿಲ್ಲ ಅಂದ್ರೆ ಅರ್ಜಿಗಳನ್ನ ಪರಿಗಣಿಸಲಾಗುವುದಿಲ್ಲ ಎಂದಿದ್ದಾರೆ. ಅದಕ್ಕಾಗಿ ಇವತ್ತು ಬಹಳ ಡಿಟೇಲ್ ಆಗಿ ಚರ್ಚೆ ಮಾಡಿದ್ವಿ. ಈಗಾಗಲೇ ನಾವು ಅಕ್ರಮ ಸಕ್ರಮ ಮೀಟಿಂಗ್ ಅಂತ ತಗೊಂಡ್ವಿ. ಆ ಅಕ್ರಮ ಸಕ್ರಮ ಮೀಟಿಂಗ್ ನಾಗ 4097 ಅರ್ಜಿ ಈ ಹಿಂದಿನವರು ರಿಜೆಕ್ಟ್ ಮಾಡಿದ್ದಾರೆ. ತದನಂತರ ನಾನು ಮೊನ್ನೆ ಮೀಟಿಂಗ್ ಮಾಡಿದಾಗ ಅದರಾಗ 41 ಮಂದಿ 41 ಮಂದಿ ಎಲಿಜಿಬಲ್ ಅದಾರ ಅಂತೇಳಿ ಒಂದು ಲಿಸ್ಟ್ ರೆಡಿ ಮಾಡಿಸಿ ಸರ್ಕಾರ ಒಂದು ಅವಕಾಶ ಕೊಟ್ಟಿತ್ತು ನಿಮ್ಗೆಲ್ಲರಿಗೆ. ಏನಂತೇಳಿ ಆನ್ಲೈನ್ಯಾಗ ಅರ್ಜಿ ಹಾಕ್ರಿ ಅಂತೇಳಿ. ನೀವು ಯಾರು ಆನ್ಲೈನ್ಯಾಗ ಅರ್ಜಿನ ಹಾಕಿಲ್ಲ. ಬರೀ ತಾಲೂಕ್ನ್ಯಾಗ 14 ಮಂದಿ ಅರ್ಜಿ ಹಾಕ್ಯಾರ. ಅದಕ್ಕೆ ಆನ್ಲೈನ್ ಅರ್ಜಿ ಹಾಕ್ಯಾರ. ನೀವು ಆನ್ಲೈನ್ ಅರ್ಜಿ ಹಾಕ್ಲಿಲ್ಲ ಅಂದ್ರ ನಮ್ಗೆ ನಮ್ದು ವಿಷಯ ತಗೊಳಕ ಬರೋದಿಲ್ಲ. ಸರ್ಕಾರ 3 ತಿಂಗಳ ಟೈಮ್ ಕೊಟ್ಟಾಕು ನೀವೆಲ್ಲಾರು ಆರಾಮ ತಿಂದು ಉಂಡು ಮನ್ಯಾಗ ಮಕ್ಕೊಂಡ್ ಬಿಟ್ರಿ. ನೀವು ಯಾರು ಅರ್ಜಿನ ಹಾಕಿಲ್ಲ. ಸ್ವಲ್ಪ ಶಾಣೆ ಇದ್ದಂತ 14 ಮಂದಿ ಹಾಕ್ಯಾರ. 14 ಮಂದಿದು ವಿಚಾರ ಚರ್ಚೆಗೆ ತಗೊಂಡು ನಾವು ಅದ್ರಾಗ ಅರ್ಧ ಮಂದಿದು ಹುಲ್ಗಾವಲ್ ಐತಿ, ಅರ್ಧ ಮಂದಿದು ಫಾರೆಸ್ಟ್ ಐತಿ, ಡೀಮ್ಡ್ ಫಾರೆಸ್ಟ್ ಐತಿ. ಅದನ್ನ ಸರ್ಕಾರದಿಂದ ನಿರ್ದೇಶನ ತಗೊಂಡು ಮುಂದೆ ನಾವು ಡಿಸಿಷನ್ ತಗೋಬೇಕಂತೇಳಿ ಅದನ್ನು ಪೆಂಡಿಂಗ್ ಇಟ್ಟು ಯಾವ್ದು ಆರ್ಡರ್ ಮಾಡಿಲ್ಲ ಅಂತ. ನೀವು ಬಾಕಿದವ್ರು ಎಷ್ಟು ಮಂದಿ ಇದಿರಲ್ಲ, ಎಲ್ಲಿ ಮಟ್ಟ ನೀವು ಆನ್ಲೈನ್ ಅರ್ಜಿ ಹಾಕೋದಿಲ್ಲ ಅಲ್ಲಿ ಮಟ್ಟ ನಮ್ಮ ಕೆಲಸ ಇಲ್ಲ.
ಈಗೇನು ಆನ್ಲೈನ್ ಬಂದೈತಂತ ನಾನು ಮಾನ್ಯ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಮಾತಾಡಿ ಅದನ್ನು ಏನಾದ್ರೂ ಮಾಡಿ ಪ್ರಯತ್ನ ಮಾಡಿ ಆನ್ಲೈನ್ ಓಪನ್ ಮಾಡಿಸ್ತೇನೆ. ತಮ್ಮ ಗಮನಕ್ಕಿರ್ಲಿ, ನೀವು ಆನ್ಲೈನ್ ಅರ್ಜಿ ಹಾಕಿಲ್ಲ ಅಂದ್ರೆ ನಿಮ್ಮ ಅರ್ಜಿ ನಾವು ವಿಚಾರಣೆ ಮಾಡಕ್ ಬರೋದಿಲ್ಲ, ಆರ್ಡರ್ ಮಾಡಕ್ ಬರೋದಿಲ್ಲ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಕಲ್ಯಾಣ ಕರ್ನಾಟಕ. ಶರಣಗೌಡ ಕಂದಕೂರು ಗುರುಮಿಟ್ಕಲ್ ಕ್ಷೇತ್ರ, ಅಜಯ್ ಸಿಂಗ್ ಜೇವರ್ಗಿ ಕ್ಷೇತ್ರ, ಶೈಲೇಂದ್ರ ಬೆಲ್ದಾಳೆ ಬೀದರ್ ದಕ್ಷಿಣ ಕ್ಷೇತ್ರ, ಶರಣು ಸಲಗರ್ ಬಸವ ಕಲ್ಯಾಣ ಕ್ಷೇತ್ರ, ಬಸವರಾಜ್ ಮತ್ತಮೋಡ್ ಕಲಬುರಗಿ ಗ್ರಾಮೀಣ ಕ್ಷೇತ್ರ, ಅಲ್ಲಮಪ್ರಭು ಪಾಟೀಲ್ ಕಲಬುರಗಿ ದಕ್ಷಿಣ ಕ್ಷೇತ್ರ, ಮಾನಪ್ಪ ಡಿ ವಜ್ಜಲ್ ಲಿಂಗಸುಗೂರು ಕ್ಷೇತ್ರ, ಅವಿನಾಶ್ ಜಾಧವ್ ಚಿಂಚೋಳಿ ಕ್ಷೇತ್ರ, ಹಂಪನಗೌಡ ಬದರ್ಲಿ ಸಂದನೂರು ಕ್ಷೇತ್ರ, ರಾಘವೇಂದ್ರ ಹಿಟ್ನಾಳ್ ಕೊಪ್ಪಳ ಕ್ಷೇತ್ರ, ಗಣೇಶ್ ಕಂಪ್ಲಿ ಕ್ಷೇತ್ರ, ಕೃಷ್ಣ ನಾಯಕ್ ಹಡಗಲಿ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರಂತ ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.